ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಚಿಕ್ಕ ಹುಡುಗನಿದ್ದ. ರಾಮು ತುಂಬಾ ಚುರುಕನಾಗಿದ್ದ. ಆದರೆ ಅವನಿಗೆ ಒಂದು ದೊಡ್ಡ ಅಭ್ಯಾಸ ಇತ್ತು. ಅದು ಏನೆಂದರೆ ಸದಾ ಮೊಬೈಲ್ ಫೋನ್ ನೋಡುವುದು. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಫೋನ್, ಹಲ್ಲು ತೊಳೆಯುವಾಗಲೂ ಫೋನ್, ಊಟ ಮಾಡುವಾಗಲೂ ಫೋನ್. ಅಮ್ಮ, ರಾಮು ಊಟ ತಿನ್ನು ಎಂದರೂ ಅವನು 1 ನಿಮಿಷ ಅಮ್ಮ ಎಂದು ಫೋನ್ನಲ್ಲೇ ಆಟ ಆಡುತ್ತಿದ್ದ. ಅಪ್ಪ, ಹೊರಗೆ ಹೋಗಿ ಆಟ ಆಡೋಣ ಎಂದರೂ ರಾಮು ಇಲ್ಲ ಅಪ್ಪ, ಈ ಲೆವೆಲ್ ಮುಗಿಸಬೇಕು ಎನ್ನುತ್ತಿದ್ದ. ಅವನ ಸ್ನೇಹಿತರು ಕ್ರಿಕೆಟ್, ಕಬಡ್ಡಿ ಆಟ ಆಡುತ್ತಿದ್ದರೂ ರಾಮು ಅವರ ಜೊತೆ ಸೇರುವುದೇ ಇಲ್ಲ. ಅವನು ಫೋನ್ನಲ್ಲೇ ಕಾರ್ ರೇಸ್, ಫೈಟಿಂಗ್ ಗೇಮ್ ವಿಡಿಯೋಗಳನ್ನು ನೋಡುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಟೀಚರ್ ಪ್ರಶ್ನೆ ಕೇಳಿದರು. ಎಲ್ಲ ಮಕ್ಕಳು ಕೈ ಎತ್ತಿದರು. ಆದರೆ ರಾಮು ಉತ್ತರ ಗೊತ್ತಿದ್ದರೂ ಹೇಳಲಿಲ್ಲ. ಏಕೆಂದರೆ ಅವನು ಟೀಚರ್ ನೋಡದೆ ಫೋನ್ನ ಗೇಮ್ ನೆನೆಸಿಕೊಂಡಿದ್ದ. ಟೀಚರ್ ರಾಮುವನ್ನು ಕರೆದು ಹೇಳಿದರು, ರಾಮು, ನೀನು ಬುದ್ಧಿವಂತ ಹುಡುಗ, ಆದರೆ ನೀನು ಸದಾ ಫೋನ್ನಲ್ಲಿ ಕಳೆದು ಹೋಗಿದ್ದೀಯಾ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ರಾಮು ಫೋನ್ ನೋಡುತ್ತಲೇ ನಡೆದುಕೊಂಡು ಹೋಗುತ್ತಿದ್ದ. ರಸ್ತೆ ದಾಟುವಾಗಲೂ ಫೋನ್ ಬಿಟ್ಟಿಲ್ಲ. ಅಷ್ಟರಲ್ಲಿ ಒಂದು ಬೈಕ್ ವೇಗವಾಗಿ ಬಂತು. ಬೈಕ್ ಸವಾರ ತಕ್ಷಣ ಬ್ರೇಕ್ ಹಾಕಿದ. ರಾಮು ಭಯದಿಂದ ನಿಂತು ಹೋದ. ಅವನ ಕೈಯಿಂದ ಫೋನ್ ಕೆಳಗೆ ಬಿತ್ತು. ರಾಮುಗೆ ತುಂಬಾ ಭಯವಾಯಿತು. ನಾನು ಫೋನ್ ನೋಡುತ್ತಾ ಇದ್ದದ್ದರಿಂದ ಇಷ್ಟು ದೊಡ್ಡ ಅಪಾಯ ಆಯಿತು ಎಂದು ಅವನು ಅರಿತುಕೊಂಡ. ಆ ದಿನ ರಾಮು ಫೋನ್ನು ಜೇಬಿನಲ್ಲಿ ಇಟ್ಟು ಸುತ್ತಲೂ ನೋಡಿದ. ಮರಗಳ ಮೇಲೆ ಹಕ್ಕಿಗಳು ಹಾಡುತ್ತಿದ್ದವು. ಮಕ್ಕಳು ಆಟ ಆಡುತ್ತಿದ್ದರು. ರಾಮು ಮನಸ್ಸಲ್ಲಿ ಯೋಚಿಸಿದ, ಇಷ್ಟು ಸುಂದರವಾದ ಜಗತ್ತು ನನ್ನ ಸುತ್ತ ಇದೆ. ನಾನು ಇದನ್ನೆಲ್ಲ ನೋಡದೆ ಫೋನ್ನಲ್ಲೇ ಮುಳುಗಿದ್ದೆ. ಆ ದಿನದಿಂದ ರಾಮು ಬದಲಾದ. ಊಟ ಮಾಡುವಾಗ ಫೋನ್ ಬಿಟ್ಟು ಅಮ್ಮ, ಅಪ್ಪರ ಜೊತೆ ಮಾತಾಡಿದ. ಸಂಜೆ ಸ್ನೇಹಿತರ ಜೊತೆ ಆಟ ಆಡಿದ. ಸಮಯಕ್ಕೆ ಪಾಠ ಓದಿದ. ಅಗತ್ಯವಾದಾಗ ಮಾತ್ರ ಫೋನ್ ಬಳಸಿದ. ಅಮ್ಮ, ಅಪ್ಪ ಸಂತೋಷಪಟ್ಟರು. ಟೀಚರ್ ಕೂಡ ರಾಮುವನ್ನು ಮೆಚ್ಚಿದರು. ರಾಮು ಮತ್ತೆ ಹಳೆಯ ಚುರುಕು ಹುಡುಗನಾಗಿ ಬದಲಾದ.